ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಮಾರ್ನಿಂಗ್, ಸಂಡೇ ಮಾರ್ನಿಂಗ್ ನಾವು ಎದ್ದಾಯಿತು, ಮುಖ ತೊಳೆದಾಯಿತು, ಫ್ರೆಶ್ ಆಗಾಯಿತು. ಕೃಷ್ಣ ಇಲ್ಲ, ಎಲ್ಲ ಹೋಗ್ಯಾನ ಕೃಷ್ಣ. ನಮ್ಮದು ಕಾರ್ ಕ್ಲೀನಿಂಗ್ ಎಲ್ಲ ಆಯಿತು. ಅಲ್ಲಿದೆ ಕಾರ್ ಕ್ಲೀನಿಂಗ್ ಮಾಡಿ ಫುಲ್ಲ ಹಚ್ಚಿ ಬರ್ತಾ ಇದ್ದಾರೆ. ಫುಲ್ ಕಾರ್ ಪ್ಯಾಕಿಂಗು ಆಯಿತು, ಕ್ಲೀನಿಂಗು ಆಯಿತು, ಎಲ್ಲ ಆಯಿತು. ನೋಡಿ, ಕಾಣಿಸುತ್ತೆ ಅನಿಸುತ್ತೆ. ಸಲ ಕಡಿಮೆಲ್ಲ ಗಲೀಜಾಗಿದೆ. ಎಲ್ಲ ಕ್ಲೀನ್ ಮಾಡಬೇಕು. ಮನೆ ಮುಂದೆ ಎಲ್ಲ ಫುಲ್ ಗಲೀಜು. ಓ ಹಾಂ, ಕೃಷ್ಣ ಹಟ್ ಅನಿಸ್ತವೆ ಅಂತ ನೋಡಿ ಗೈ. ನೋಡಿ. ಎಲ್ಲಿಂದ ಬಂದಿರೋದು ಹೇಳಿ ನೀವು? ದಾಸರಸಳ್ಳಿ ಅಲ್ವಾ? ಇದಕ್ಕೆ ಮುಂಚೆ ಮಾಡಿದ್ದೀರಾ ಕೆಲಸ? ಎಷ್ಟು ವರ್ಷ ಮಾಡಿದ್ದೀರಾ? ಎಷ್ಟು ವರ್ಷದಿಂದ ಎಲ್ಲೆಲ್ಲಿ ಮಾಡಿದ್ದೀರಾ? ಹಾಂ, ನಮ್ಮ ಹತ್ರ ಬರೋದು ಇದೆ ಫಸ್ಟ್ ಟೈಮಾ? ಇನ್ಸ್ಟಾ ನೋಡಿ ಬಂದಿದ್ದೀರಲ್ಲ, ಆಯಿತು. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ, ಆಯಿತಾ? ಅಷ್ಟೇ. ನಿಮ್ಗೆ ಏನೇದ್ರು ಡೌಟ್ ಇದ್ದರೆ ನಮ್ಮನ್ನು ಕೇಳಿ, ಆಯಿತಾ? ಏನೇ ಇದ್ರೂ ಅಲ್ಲಿ ಹೋಗಿ ಅಜ್ಜಿ ಯಾವ ಥರ ಇದ್ದಾರೆ ಏನು ಎಲ್ಲ ಕಸ್ಟಮರ್ ಹತ್ರ ಎಲ್ಲ ಮಾತಾಡಿದ್ದೀರ ಅಲ್ವಾ? ನಿನ್ನೆ ಇಲ್ಲಿ ಬಂದಿರೋದಲ್ಲ ನೀವು? ನಿನ್ನೆ ನೈಟ್ ಇಲ್ಲಿ ಬಂದಿರೋದು. ಇದು ನಾವೇನು ನಿಮ್ಮದು ವಿಡಿಯೋ ಎಲ್ಲಿ ಪೋಸ್ಟ್ ಮಾಡಲ್ಲ, ಆಯಿತಾ? ನೀವೇನು ಭಯ ಪಡಬೇಡಿ, ಆಯಿತಾ? ನಿಮ್ಮ ಪರ್ಮಿಷನ್ ಇಲ್ಲದೆ ನಾವೇನು ಇದು ಮಾಡಲ್ಲ. ಅಕಸ್ಮಾತ್ ಇದು ಮಾಡಿದ್ರೂ ನಿಮ್ಮ ಮುಖಕ್ಕೆ ಏನಾದರೂ ಬ್ಲರ್ ಮಾಡಿಬಿಡ್ತೀವಿ ಫುಲ್. ಬರಲ್ಲ ಅಂದರೆ ವಿಡಿಯೋ ನಿಮ್ಮ ಮುಖ ಫೇಸ್ ಕಾಣಿಸ್ದಂಗೆ. ಅರ್ಥ ಆಯ್ತಾ? ನಾ ಹೇಳೋದು ಅರ್ಥ ಆಯ್ತಾ? ಏನಿಲ್ಲ, ಅಷ್ಟೇ. ಇಷ್ಟು ನಿನ್ನ ಎಕ್ಸ್ಪೀರಿಯೆನ್ಸ್ ಹೇಳಾಯ್ತಾ? ಈಗ ಫಸ್ಟ್ ನೀನು ಹೋಗಿದ್ಯಲ್ಲ ಅಜ್ಜಿ ಮನೆ, ಅಗಸ್ತ್ಯ, ಫಸ್ಟ್ ಹೋಗಿದ್ಯಲ್ಲ ನೀನು ಅಜ್ಜಿ ಮನೆ. ಅಜ್ಜಿ ಹೇಗಿದ್ರು ಅವರು? ಅಜ್ಜಿ ನಾರ್ಮಲ್ ಓಡಾಡ್ತಿದ್ರು. ಊಟ ತಿಂಡಿ ಟೀ ಕಾಫಿ ಎಲ್ಲ ಅವ್ರದ್ದೇ. ಏನು ನಿನಗೆ ಅಂಥ ಕಷ್ಟ? ನಿನಗೆ ಅಲ್ಲಿ ನಿಮ್ಮೂರಲ್ಲಿ ಹೊಲ ಮನೆ ಕೆಲಸ ಇಷ್ಟ ಆಗುತ್ತಾ ಅಥವಾ ಇದು ಇಷ್ಟ ಆಗುತ್ತಾ? ಇದೆ ಅಲ್ವಾ? ನೀವು ಒಂಥರ ಅನ್ಸಲ್ವ? ನಮಗೇನು ಆರಾಮ್ ಜೀವನ. ಈಗ ನೋಡಿ, ನೀನು ಅಲ್ಲಿ ಹೋಗಿ ಹೊಲದಲ್ಲೆಲ್ಲ ಕೆಲಸ ಮಾಡೋಕ್ಕಾಗುತ್ತಾ? ಈ ಮಳೆ ಚಳಿ ಬಿಸಿಲು ಗಾಳಿ ಇದರಲ್ಲೆಲ್ಲ. ಅದು ಅಲ್ಲದೆ ಬೈ ತನಕ ನಾವು ಫೋನಲ್ಲಿ ಮಾತಾಡ್ಕೊಂಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಹೊಲದಲ್ಲೆಲ್ಲ? ಇಲ್ಲ ಅಲ್ವಾ? ಇಲ್ಲದೆ ಅಂದರೆ ನಮ್ಮ ಕೆಲಸ ಒಂದು ತಾಸಿನ ಕೆಲಸ. ಈಗ ನೀನು ಮಾಡಿದೀಯ, ನಿನ್ಗೆ ಗೊತ್ತಿದ್ದು, ನಾನೇನು ಹೇಳೋ ಅವಶ್ಯಕತೆನೇ ಇಲ್ಲ. ಹಾಂ, ಫೋನ್ ಯೂಸ್ ಮಾಡಬಾರ್ದಲ್ಲ, ಮಾಡ್ಬೋದು. ಅಂದರೆ ಇಲ್ಲಿ ಈಗ ನೀವು ಹೋಗ್ತೀಯಲ್ಲ ಮಾಡ್ಬೋದು, ಆದರೆ ಏನಪ್ಪ ಒಂದೊಂದು ಥರ. ಇಲ್ಲಿ ನೀವು ಫೋನ್ ಮಾತಾಡೋದು ಏನು ತೊಂದರೆ ಇಲ್ಲ. ನಿಮ್ಮ ಕೆಲಸ ಆದ ತಕ್ಷಣ ನೀವು ಫೋನ್ ಮಾತಾಡ್ಬೋದು. ಕೆಲಸದ ಟೈಮಲ್ಲಿ ಅಜ್ಜಿಗೇನಪ್ಪ ಸ್ನಾನ ಮಾಡೋದೇ ಒಂದು ಕೆಲಸ. ಅದೇ ಈಗ ನಿಮ್ಗೆ ಅಲ್ಲಿ ಊರ ಕಡೆ ಎಲ್ಲಿ ಹೊಲದಾಗೆಲ್ಲ ಬೆಳಿಗ್ಗೆನೇ ಎದ್ದು ಹೋಗಬೇಕು, ಊಟ ಕಟ್ಕೊಂಡು ಹೋಗ್ಬೇಕು. ಆ ಥರ ಏನಾದರೂ ಪ್ರಾಬ್ಲಮ್ ಅನಿಸುತ್ತಾ ನಿಂಗೆ ಈ ಕೆಲಸದಲ್ಲಿ? ನಿನಗೆ ಎಕ್ಸ್ಪೀರಿಯೆನ್ಸ್ ಥರ ಇರೋ ಪ್ರಕಾರ ಇದು ಚೆನ್ನಾಗಿದೆಯಾ ಕೆಲಸ ಅನಿಸುತ್ತಾ? ಇದಕ್ಕೆ ಮುಂಚೆ ನೀ ಬೇಬಿ ಕೇರು ಮಾಡಿದ್ದೀನಿ ಅಂತೀಯ. 1 ವರ್ಷದ ಮಗುಗೆ ಸ್ನಾನ ಎಲ್ಲ. ಹಾಂ, ಹೌದಾ? ನಿಂಗೆ ಖುಷಿ ಇದೆಯಾ ಈ ಕೆಲಸ ಮಾಡೋದ್ರಲ್ಲಿ? ನಿಂಗೆ ಖುಷಿ ಇದೆಯಾ? ಯಾವತ್ತಿದ್ರೂ ಒಂದಿನ ಮಾಡಲೇಬೇಕು ಅಲ್ವಾ? ನಮ್ಮ ಅಜ್ಜಿ ತಾತ ಅಣ್ಣ ತಮ್ಮ ಯಾರಿಗಾದರೂ ಮಾಡಲೇಬೇಕಾಗುತ್ತೆ. ಆಯಿತು, ಇಷ್ಟೇ. ಇವಾಗ ಹೋಗಿ ಕೆಲಸ ಮಾಡು, ಆಯಿತಾ? ಅಲ್ಲಿ ಚೆನ್ನಾಗಿ ಮಾಡು. ಚೆನ್ನಾಗಿದ್ದಾರೆ, ಒಳ್ಳೆ ಮನೆ, ಚೆನ್ನಾಗಿ ನೋಡ್ಕೊತಾರೆ ನಿನಗೆ. ಕಸ್ಟಮರ್ ಮನೆಯಲ್ಲಿ ಒಳ್ಳೆ ಊಟನೇ ಇರುತ್ತೆ ಅಲ್ಲಿ. ಮತ್ತು ನಾವು ತಿನ್ನೋ ಥರ ಇವಾಗ ನಾವು ನಾರ್ಮಲಾಗಿ ಒಂದು ಏನೋ ಒಂದು ಮಾಡ್ಕೊತೀವಿ, ಆ ಥರ ಅಲ್ಲ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರೆ, ನೋಡ್ತಿಲ್ಲ? ವೆರೈಟಿ ಅಡುಗೆಗಳೆಲ್ಲ ಮಾಡ್ತಾರೆ ಅಲ್ವಾ? ಓಯ್ ಅಗಸ್ತ್ಯ, ಅಕ್ಕ ನೋಡಿ, ಹಾಯ್ ಅಣ್ಣ, ಅಕ್ಕಂಗೆ ಹಾಯ್ ಮಾಡು. ಸರಿ ಆಯ್ತು, ಇಲ್ಲಿ ಹೋಗಿ ಚೆನ್ನಾಗಿ ಮಾಡಾಯ್ತಾ? ನೋಡಿ, ನಮ್ಮ ಹುಡುಗಿ ಜೊತೆ ಮಾತಾಡಿ ಇವಾಗ ಅವಳನ್ನು ಕೆಲಸಕ್ಕೆ ಕಳಿಸಿ ನಾವು ನಮ್ಮ
ದಿನನಿತ್ಯದ ಕೆಲಸಗಳನ್ನು ನನ್ನ ಮಗನಿಗೆ ಫುಡ್ ಮಾಡ್ತಾ ಇರ್ತಾರೆ. ಇವತ್ತು ಆಲೂ ಪರೋಟ ಮಾಡ್ತೀವಿ ಮನೆಯಲ್ಲಿ. ಏಕೆ ಅಯ್ಯೋ, ಅಡುಗೆ ಮನೆ ಅಂದರೆ ಹಾಗೆ ಗೈಸ್, ಅಡುಗೆ ಮಾಡುವಾಗ ಹಾಗೆ ಆಗುತ್ತೆ. ಅಡುಗೆ ಮಾಡಿ ಆದಮೇಲೆ ಕ್ಲೀನ್ ಆಗುತ್ತೆ. ನಾನು ಅಡುಗೆ ಮಾಡುವಾಗ ಫುಲ್ ಗಲೀಜೆ ಮಾಡೋದು, ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಅಡುಗೆ ಮಾಡುವಾಗ ಹೀಗೆ ಇರೋದು ನೋಡಿ, ನಮ್ಮನೆ ಹೀಗೆ ಅಡುಗೆ ಮಾಡುವಾಗ. ಇಲ್ಲಿ ನೋಡಿ, ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿದ ಮೇಲೆ ಹೀಗೆ ತಾನೇ ಇರೋದು, ಹೀಗೆ ಇರುತ್ತೆ ಗೈಸ್, ಏನು ಮಾಡೋಕ್ಕಾಗುತ್ತೆ. ನನ್ನ ತಮ್ಮ ಅಲ್ಲಿ ಹೋಗಿದ್ದಾನೆ. ನಾನು ಅಡುಗೆ ಮಾಡುವಾಗ ಏನು ಗೊತ್ತಾ, ಅಲ್ಲಿ ಹೋಗಿದ್ದಾನೆ ನೋಡಿ, ನಮ್ಮನೆ ಹೊರಗಡೆ ಎಷ್ಟು ಈ ಥರ ಇದೆ ಬಟ್ಟೆ ಎಲ್ಲ. ನಾನು ಮೇಲೆ ಹೋಗೋಕ್ಕಾಗಲ್ಲ, ಫುಲ್ ಮೇಲೆ ಹತ್ತಿ ಯಾರು ಹೋಗ್ತಿರ್ದೆ, ಇಲ್ಲಿ ಓಡಾಡ್ತಾವನೆ. ಬಾರೆ ಹುಡುಗ, ಅಲ್ಲಿ ಹೋಗಿ. ಆಮೇಲೆ ಬಟ್ಟೆ ಎಲ್ಲ ಇಲ್ಲೇ ಒಣಗಿಸ್ತಿರ್ತೀವಿ ನಾವು ನೋಡಿ, ಯಾಕೆಂದರೆ ನನಗೆ ಮೇಲೆ ಹೋಗೋಕ್ಕಾಗಲ್ಲ ಅಲ್ವಾ. ಮೇಲೆ ಮೆಟ್ಲೆಲ್ಲ ಹತ್ಕೊಂಡು ಹೋಗೋದಂದರೆ ಸ್ವಲ್ಪ ಕಷ್ಟ. ಇಷ್ಟೇ ಗೈಸ್, ಇವತ್ತು ನಾನು ಇಷ್ಟೇ ಮಾಡೋದು. ಇವತ್ತು ನಮ್ಮನೆಯಲ್ಲೇ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದನ್ನು ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ, ನಾಳೆ ಲಾಗಿಗೆ. ನಮ್ಮನೆ ಎಷ್ಟು ಕ್ಲೀನಾಗಿರುತ್ತೆ ಗೊತ್ತಾ ಗೈಸ್, ನಾವು ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀನಿ. ಬಟ್ ಅಡುಗೆ ಮಾಡುವಾಗ ಈ ಥರ ಕಿಚಿ ಕಿಚಿ ಮಾಡಿರ್ತೀನಿ, ಯಾಕಂದರೆ ಅಡುಗೆ ಮಾಡುವಾಗ ಮತ್ತು ಎಲ್ಲರೂ ಮಾಡಿದೆ ಸಾಕು ಅಷ್ಟೇ. ಇಷ್ಟೇ ಗೈಸ್, ಆಯಿತಾ. ಇವತ್ತು ನಾನು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ, ಆಯಿತು. ಬಾಯ್. ಇವತ್ತಿನ ಲಾಗ್ ಇಷ್ಟೇ ನಂದು. ಆಮೇಲೆ ಅಕಸ್ಮಾತ್ ಏನಾದರೂ ಬೇರೆ ಯಾವುದಾದ್ರೂ ಏನಾದರೂ ಮಾಡಿದರೆ ಇನ್ನು ಮುಂದೆದು ಅಂದರೆ ಸಂಜೆ ಈ ಥರ ಏನಾದರೂ ನಾವು ಬೇರೆ ಏನಾದರೂ ಕೆಲಸ ಕಾರ್ಯ ಮಾಡಿದರೆ ಅಥವಾ ಲಾಗಿಗೆ ಬೇಕಾಗಿರುವಂಥ ಕಂಟೆಂಟ್ ಏನಾದರೂ ಇದ್ದರೆ ಮಾಡ್ತೀನಿ. ಅದನ್ನು ಇವತ್ತು ಅಪ್ಲೋಡ್ ಮಾಡಲ್ಲ, ನಾಳೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರಾದರೂ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲ್ಸಕ್ಕೆ ಬರೋರು ಕೆಲ್ಸಕ್ಕೆ ಬರ್ತಾ ಇರಿ, ಕೆಲಸ ಡ್ಯೂಟಿಗಳು ಇದ್ದೇ ಇರುತ್ತೆ. ಯಾವುದೇ ರೀತಿ ಫೇಕ್ ವಿಡಿಯೋ ಅಂತೂ ಅಲ್ಲ, ಕನ್ಫರ್ಮ್ ಫೇಕ್ ವಿಡಿಯೋ ಅಲ್ಲ. ನಮಗೆ ಕೆಲಸಕ್ಕೆ ಜನ ಬೇಕೇ ಬೇಕು, ಕೆಲಸಕ್ಕೆ ಜನ ಬೇಕು ಅಂತಲೇ ನಾವು ಅದು ಮಾಡ್ತಾ ಇರೋದು, ಇನ್ಸ್ಟಾದಲ್ಲಿ ವಿಡಿಯೋನ ಬಿಡ್ತಾ ಇರೋದು. ಕೆಲಸಕ್ಕೆ ಜನ ಬೇಕು, ಕೆಲಸಕ್ಕೆ ಬನ್ನಿ, ಎಷ್ಟು ಜನ ಬೇಕಾದರೂ ಬನ್ನಿ ಕೆಲಸಕ್ಕೆ. ಕೆಲಸ ಇರುತ್ತೆ, ಕೆಲಸ ಮಾಡಿ ಪೇಮೆಂಟ್ ತೊಗೊಳ್ಳಿ, ಆರಾಮಾಗಿ ಖುಷಿಯಾಗಿ ಇರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಕಮೆಂಟ್ಗೆ ನಾನು ಯಾವಾಗಲೂ ಆನ್ಸರ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.